ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಮಸ್ತೆ, ಹರಿ ಓಂ. ಇವತ್ತು ಮೆಂತ್ಯ ಸೊಪ್ಪಿನ ರೈಸು ಅಂದರೆ ನಿಮ್ಗೆ ಅನ್ನ ಮಿಕ್ಕಿರೋ ಅನ್ನಕ್ಕಾದರೂ ಮಾಡ್ಕೋಬೋದು ಬೆಳಗ್ಗೆ ಹೊತ್ತು, ಅಥವಾ ಬಿಸಿ ಅನ್ನಕ್ಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಸುಲಭ, ತುಂಬ ಸುಲಭ. ಹೇಳ್ಕೊಡ್ತೀನಿ ಇವತ್ತು. ನೋಡಿ, ಇದು ಎಲ್ಲ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಒಂದು 4-5. ನಾನಿವತ್ತು ಒಂದು ಅರ್ಧ ಮುಕ್ಕಾಲು ಪಾವು ಅಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಮೆಣಸು ಒಂದು 5-6 ಮೆಣಸು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಹಾಕೋಬೇಡಿ. ಬೆಳ್ಳುಳ್ಳಿ, ನೀವು ಬೆಳ್ಳುಳ್ಳಿನ ಸ್ವಲ್ಪ ಡ್ರೈ ಆಗಿ ತೆಂಗಿನಕಾಯಿ ಜೊತೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಕೊತ್ತಂಬರಿ ಸೊಪ್ಪು, ಈ 5 ನಾವು ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಈಗ ಡ್ರೈ ಆಗಿ ಪೌಡ್ರ್ ಮಾಡಿದ್ದೀನಿ. ಇದನ್ನು ನೋಡಿ, ಇಷ್ಟು ಡ್ರೈ ಆದರೆ ಸಾಕು. ನೋಡಿ, ಇಷ್ಟು ಪೌಡ್ರ್ ಮಾಡಿದ್ದೀನಿ. ಈಗ ಒಲೆ ಮೇಲೆ ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ಸಾಸಿವೆ, ಸೇಮ್ ಚಿತ್ರಾನ್ನ ಥರನೇ ಇದು, ಅಂದರೆ ಮೆಂತ್ಯ ಸೊಪ್ಪು ಹಾಕ್ತೀವಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಇದು ಎಲ್ಲ, ಒಬ್ಬೊಬ್ಬರು ಹುಣಸೆಹಣ್ಣು ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ, ಆ ಥರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ. ಓಕೆ, ಸ್ವಲ್ಪ ಕೆಂಪಾಗಲಿ. ನೀವು ಬೆಳ್ಳುಳ್ಳಿನ ಬೇಕಾದರೆ ಇದಕ್ಕೆ ಎಣ್ಣೆಗೆ ಹಾಕೋಬೋದು. ನಾನು ಸ್ವಲ್ಪ ರುಬ್ಬಿದರೆ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನು ಡ್ರೈಯಾಗಿ ಸ್ವಲ್ಪ ತರಿಯಾಗಿ ಮಾಡಿದ್ದೀನಿ ಅಷ್ಟೆ. ಸ್ವಲ್ಪ ಕೆಂಪಾಗಲಿ. ಇದಕ್ಕೆ ಗೋಡಂಬಿನೂ ಬೇಕಾದರೆ ನೀವು ಹಾಕ್ಕೋಬೋದು. ಈಗ ಈರುಳ್ಳಿ, ಒಂದು ಈರುಳ್ಳಿ ಹಾಕಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ ಕೆಂಪದಾಗಲಿ. ಸ್ವಲ್ಪ ಈರುಳ್ಳಿನ ಮುಚ್ಚಿ ಬೇಯಿಸೋಣ. ಈರುಳ್ಳಿ ಒಂದು 60% ಬೆಂದಿದೆ. ಈಗ ಮೆಂತ್ಯ ಸೊಪ್ಪನ್ನ ನಾನು ಒಂದು ಚಿಕ್ಕ ಕಟ್ಟು ತೊಗೊಂಡಿದ್ದೀನಿ. ನಮ್ಮ ಊರಿನಲ್ಲಿ ಚಿಕ್ಕ ಕಟ್ಟಿರುತ್ತಲ್ಲ, ಆ ಚಿಕ್ಕ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಎಲೆಗಳು, ಕಡ್ಡಿ ಎಲ್ಲ ಜಾಸ್ತಿ ಹಾಕ್ಬಿಡಿ, ಬರೀ ಎಲೆ ಮಾತ್ರ ಹಾಕಿದ್ರೆ ಆಯ್ತು. ಅದನ್ನು ಸಣ್ಣದಾಗಿ ನೀವು ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಇದಕ್ಕೆ ಅರಿಶಿನ ಹಾಕ್ಬಾರ್ದು, ವೈಟ್ಗೆ ಇರಬೇಕು ಈ ಅನ್ನ. ವೈಟ್ ಆಗಿದ್ದರೆ ಚೆನ್ನಾಗಿರುತ್ತೆ, ಗ್ರೀನ್ ಥರ ಇರುತ್ತೆ. ಅರಿಶಿನ ಹಾಕ್ಬಿಟ್ರೆ ಚಿತ್ರಾನ್ನ ಆಗೋಗುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಮುಚ್ಚಿ ಬೇಯಿಸೋಣ. ನೋಡಿ, ಮೆಂತ್ಯ ಸೊಪ್ಪು ಒಂದು ಮುಕ್ಕಾಲಷ್ಟು ಬೆಂದಿದೆ. ಈಗ ಈ ಡ್ರೈಯಾಗಿ ಪೌಡ್ರ್ ಮಾಡಿರ್ತೀವಲ್ಲ, ಇದನ್ನು ಹಾಕೋಣ. ಇದನ್ನು ಸ್ವಲ್ಪ ಎಣ್ಣೆಲಿ ಉರಿಬೇಕು. ಸ್ವಲ್ಪ ಸ್ಟವ್ನ ಸಣ್ಣ ಮಾಡಿ ಸ್ವಲ್ಪ ಮುಚ್ಚಿ, ಹಾಗೆ ಸ್ವಲ್ಪ ಹಸಿ ಹೋಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ. ಈಗ ಈ ಟೈಮ್ನಲ್ಲಿ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ, ಮುಚ್ಚಿ ಬೇಯಿಸೋಣ. ಡ್ರೈ ಪೌಡ್ರೆಲ್ಲ ಹಾಕಿದ್ವಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಲಿ.
ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಫುಲ್ಲು ಡ್ರೈ ಆಗಿದೆ. ನಾವು ಉಪ್ಪು ಎಲ್ಲ ಹಾಕಿದ್ದೀವಿ. ಈಗ ಸ್ವಲ್ಪ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ಅನ್ನ ಯಾವುದಾದ್ರೂ ಅನ್ನ, ರಾತ್ರಿದಾದರೂ ಆಗ್ಬೋದು, ಫ್ರೆಶ್ ಆಗಿ ಮಾಡಿದ್ರೂ ಆಗ್ಬೋದು. ಇವತ್ತು ಒಂದು ಅರ್ಧ ಪಾವಷ್ಟು ಅಕ್ಕಿಗೆ ಮಾಡ್ತಾಯಿದ್ದೀನಿ. ಕಲಿಸೋಣ. ಈಗ ನೋಡಿ ರೈಸು ರೆಡಿ ಆಗಿದೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ, ಗ್ರೀನಾಗಿ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಮೇಲ್ಗಡೆ ಕಡಲೆಕಾಯಿ ಬೀಜ, ಸರ್ವ್ ಮಾಡಬೇಕಾದ್ರೆ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮಾಡಿಕೊಡಿ, ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹರಿ ಓಂ, ಜೈ ಭಾರತ್ ಮಾತಾ.